ನೆಕ್ಸ್ಟ್ ಏನಪ್ಪಾ ಮಾತಾಡೋದು ಅಂತಂದ್ರೆ ನಾವು ಸಬ್ನೆಟ್ಸ್. ಸಬ್ನೆಟ್ಸ್ ಅಂದ್ರೆ ಏನಾಗಿರ್ಬೋದು? ಎಕ್ಸಾಂಪಲ್, ನಾನೊಂದು ಸ್ಟಾರ್ಟ್ಅಪ್ ಕಂಪನಿ ಮಾಡಿದ್ದೀನಿ. ನನ್ನ ಕಂಪನಿಯಲ್ಲಿ ಒಂದು ಒಂದು 2,000 ಜನ ಇದ್ದಾರೆ. ಅದು ಸ್ಟಾರ್ಟ್ಅಪ್ ಅನ್ನಲ್ಲ ಅನ್ಕೊಳ್ಳಿ, ಬಟ್ ಸ್ಟಾರ್ಟ್ಅಪ್ ಅದು. 2,000 ಮೆಂಬರ್ಸ್ ಇದ್ದಾರೆ ಅಂತಂದ್ರೆ 2,000 ಲ್ಯಾಪ್ಟಾಪ್ಸ್ ಇದಾವೆ. ಎಲ್ಲಾರು ನನ್ನ ಆಫೀಸಿಗೆ ಬಂದ್ಬಿಟ್ಟು ಒಂದು ವೈಫೈಗೆ ಕನೆಕ್ಟ್ ಮಾಡ್ಕೊಂಡ್ರೆ ಅವ್ರಿಗೆ ಎಲ್ಲರಿಗೂ ಪ್ರೈವೇಟ್ IP ಅಡ್ರೆಸ್ ಬರಬೇಕು ಅಲ್ವಾ? ಅಂದ್ರೆ ಒಂದು ದೊಡ್ಡ ನೆಟ್ವರ್ಕ್ ನ ನಾವು ಬಿಲ್ಡ್ ಮಾಡ್ಬೇಕೀಗ. ಫೈನ್, ಲೆಟ್ ಮಿ ಟಾಕ್ ಅಬೌಟ್ ದಟ್ ಲೇಟರ್. ಫಸ್ಟ್ ಟೆಲ್ ಮಿ ಇನ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಇಸ್ ಸಬ್ನೆಟ್ಸ್. ಇನ್ಸೈಡ್ ಆಫೀಸ್ಗೆ ಪ್ರತಿಯೊಂದಕ್ಕೂ ಯೂನಿಕ್ IP ಅಡ್ರೆಸ್ ಕೊಡುತ್ತೆ ಸರ್. ಸೊ ಅದನ್ನ ಸಬ್ನೆಟ್ ಅಂತ. ನೋ, ಇಲ್ಲಿದೆ ನೋಡಿ, ಸಬ್ನೆಟ್ ಮಾಸ್ಕ್ ಅಂದ್ರೆ ಏನಾಗಿರ್ಬೋದು. ಈಗ ಕ್ಲಾಸಸ್ ಅಂದ್ರೆ ಅರ್ಥ ಆಯ್ತು. ಸಬ್ನೆಟ್ಸ್ ಅಂದ್ರೆ ಏನು ಅಂತೇಳಿ ನಾನು ಮಾತಾಡ್ತಾ ಇದ್ದೀನಿ. ಇಲ್ಲಿ ನೀವು ಸಬ್ನೆಟ್ ಮಾಸ್ಕಿಂಗ್ ಅಂತೇಳಿ ನೋಡ್ತಾ ಇದ್ರಿ. ಕೀಪ್ ದಟ್ ಇನ್ ಅ ಮೈಂಡ್. ಈಗ ಇಲ್ಲಿ ನೋಡ್ತಿದ್ರೆ ಕ್ಲಾಸ್ ಎಗೆ ಒಂದು 255 ಬಂದ್ಬಿಟ್ಟು ರಿಸೋರ್ಡ್ ಆಗಿದೆ. ಅಂದ್ರೆ ಇದು ನೆಟ್ವರ್ಕ್. ಏನಂತಿದೆ ಇಲ್ಲಿ? ನೆಟ್ವರ್ಕ್. ಇಲ್ಲಿ 2 255 ಇದೆ ಅಲ್ವಾ? ಇಲ್ಲಿ ಎಷ್ಟು ನೆಟ್ವರ್ಕ್ ಇದಾವೆ? 2. ಹಾ, ಕೆಳಗಡೆ 3 ಇದಾವೆ, ಅದು 3 ಇದೆ. ಆಯ್ತಾ? ಇದೆಲ್ಲ ರಿಸರ್ವ್ಡ್ ಆಗಿರುತ್ತೆ. ಆಯ್ತಾ? ನೀವೇನಾದ್ರೂ ಸಬ್ನೆಟ್ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ರಿಸರ್ವ್ಡ್. ಇಲ್ಲಿ ಎಷ್ಟು ನಿಮ್ಗೆ ಖಾಲಿ ಇದಾವೆ? 1 2 3. 8 ಪ್ಲಸ್ 8 ಎಷ್ಟು? 24. 24. ಇಲ್ಲಿ 16. ಇಲ್ಲಿ 8. ಇದನ್ನ ನಾವು ಸಬ್ನೆಟ್ಸ್ ಅಂತೇಳಿ ಕರಿತೀವಿ. ಹೆಂಗೆ ಕರಿತೀರಾ ಸರ್ ನೀವು ಸಬ್ನೆಟ್ಸ್ ಅಂತೇಳಿ ನನ್ನ ಕೇಳ್ಬೋದು. ಲೆಟ್ ಮಿ ಆನ್ಸರ್ ಯು ದಟ್, ನೋ ಪ್ರಾಬ್ಲಮ್. ಇದು ಫಸ್ಟ್ ನಂಬರ್ ಏನಿದೆ 255 ಇದು ರಿಸರ್ವ್ಡ್ ಆಗಿರುತ್ತೆ. ಅಂದ್ರೆ ಯಾರಿಗೂ ಚೇಂಜ್ ಮಾಡಕ್ ಆಗಲ್ಲ. ಈಗ ನೀವು ಏನಾದ್ರೂ 10.0.0.0/24 ತಗೊಂಡ್ರಿ ಅಂತೇಳಿ ಅರ್ಥ ಮಾಡ್ಕೊಳ್ಳಿ. ಕ್ಲಾರಿಟಿ ಬರ್ತಿದೆ ಎಲ್ಲರಿಗೂ? Yes, sir. Okay. Or else you can do one thing. Wait, let me give you one reverse order so that it will be understanding easily for you. ಆಯ್ತಾ? ಇಲ್ಲಿ ನಾನು 255 255 255 ಕೆಳಗಿಡೆಯಿಂದ ಬರದ, ಸಿ ಇಂದ ಬರದ. ಇಲ್ಲಿ ಎಷ್ಟು ನೆಟ್ವರ್ಕ್ ಇದಾವೆ? ಎಷ್ಟು ನೆಟ್ವರ್ಕ್ ಇದಾವೆ? ಇಲ್ಲಿ ಎಷ್ಟು ಖಾಲಿ ಇದೆ? ಇಲ್ಲಿ ಎಷ್ಟು ಖಾಲಿ ಇದೆ? 1. ಅದಕ್ಕೆ ನಾವು 8 ಅಂತ ಕರಿಬೋದಾ? Yes. ಸೊ ನಾನು ಇಲ್ಲಿಗೆ ಬಂದ್ಬಿಟ್ಟು 8 ಅಂತ ತಗಂತೀನಿ. 2 to the power of 8 ಎಷ್ಟು ಸರ್? 256. 2 8 ಜಾ 16 ಅಲ್ಲ ಸರ್? 256. 256. 2 into 256 ಆಗುತ್ತೆ. ಓಕೆ, -2. ಏನಕ್ಕೆ -2 ನಾನು ಮಾತಾಡ್ತೀನಿ. ಆಯ್ತಾ? ಇಲ್ಲಿ 8 ಖಾಲಿ ಇದೆ ಅಲ್ವಾ, ಅದಕ್ಕೆ 2 to the power of 8 ಮಾಡಿದೀನಿ. 256. ಇಲ್ಲೇನಿದೆ ನಮ್ಗೆ? ಅಷ್ಟು IP ಅಡ್ರೆಸ್ ನಮ್ಗೆ ಬರುತ್ತೆ. ಅಷ್ಟು ಡಿವೈಸಸ್ಗೆ ನಾವು IP ಅಡ್ರೆಸ್ ಅಸೈನ್ ಮಾಡಬಹುದು. ಅರ್ಥ ಆಯ್ತಾ? ಆಗಿಲ್ಲ ಅಂತ ಕೇಳಿಸ್ಕೊಳ್ಳಿ. ಕ್ಲಾಸ್ ಸಿ ಅಲ್ಲಿ ಫಸ್ಟ್ 3 ಬಂದ್ಬಿಟ್ಟು ರಿಸರ್ವ್ಡ್ ಇರುತ್ತೆ. ಈಗ ಎಕ್ಸಾಂಪಲ್ ಯಾವುದೇ ನಾನು ಕ್ಲಾಸ್ ಸಿ ಯೂಸ್ ಮಾಡ್ತಿದ್ದೀನಿ ಅಂತಂದ್ರೆ ಈ ತರ 10.0.0.0 ಇಲ್ಲಿಗೆ ಬಂದ್ಬಿಟ್ಟು ಇವು 3 8 + 8/24 ಯೂಸ್ ಮಾಡ್ತಾ ಇದ್ದೀನಿ ಅಂತೇಳಿ ಅನ್ಕೊಳ್ಳಿ. ಇವು 3ನ ನಾನು ರಿಸರ್ವ್ಡ್ ಮಾಡ್ತಾ ಇದ್ದೀನಿ, ಅದಕ್ಕೆ /24 ಕೊಡ್ತಾ ಇದ್ದೀನಿ. ಇಲ್ಲಿ ಎಷ್ಟು ಖಾಲಿ ಇದೆ ನನ್ನ ಹತ್ರ? 1 ಅಲ್ವಾ? ಇವಾಗ ನಾನು ಎಷ್ಟು IP ಅಡ್ರೆಸ್ ಅಸೈನ್ ಮಾಡ್ಬೋದು? ನೆಕ್ಸ್ಟ್ ಯಾವುದೇ ಮೊಬೈಲ್ ಕನೆಕ್ಟ್ ಮಾಡಿದ್ರೆ 10.0.1 ಅಂತೇಳಿ ಅಸೈನ್ ಮಾಡ್ಬೋದು. ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿದ್ರೆ 10.0.02 ಅಂತೇಳಿ. ಅದೇ ತರ ನಾನು 254 ಗಂಟ ನಾನು ಅಸೈನ್ ಮಾಡ್ಬೋದು IP ಅಡ್ರೆಸಸ್. ಕ್ಲಿಯರ್ ಆಯ್ತಾ? ಸೊ ಇಲ್ಲಿ ನಾನು ಮೂರ್ನ ನಾನು ರಿಸರ್ವ್ಡ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಾನು /24 ತಗಂತಾ ಇದ್ದೀನಿ. ಅರ್ಥ ಆಗ್ತಿದೆ? ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗೋದಾ? ಕ್ಲಾಸ್ ಬಿಗೆ ಹೋಗೋದಾ? ಓಕೆ, ಕ್ಲಾಸ್ ಬಿಗೆ ಹೋಗ್ತೀನಿ. ಈಗ ಕ್ಲಾಸ್ ಬಿ ಅಲ್ಲಿ ಎಷ್ಟು ರಿಸರ್ವ್ಡ್ ಇದಾವೆ ಸರ್? 2 ರಿಸರ್ವ್. ಎಷ್ಟು ಖಾಲಿ ಇದೆ? 2 ಖಾಲಿ. 2 ಖಾಲಿ ಇದೆ ಅಂದ್ರೆ 16 ಅಲ್ವಾ? 2 to the power of 16 - 2 65,536 ಅಲ್ವಾ? ಈಗ 2 ಮೈನಸ್ ಮಾಡಿದ್ರೆ 4 ಆಗುತ್ತೆ. ಇಷ್ಟು IP ಅಡ್ರೆಸ್ ನಮ್ಗೆ ಅಸೈನ್ ಮಾಡ್ಬೋದು ನಮ್ಮ ಇಂಟರ್ನೆಟ್ ಒಳಗಡೆ. ಅಷ್ಟು ಲ್ಯಾಪ್ಟಾಪ್ಸ್ಗೆ ಅಸೈನ್ ಮಾಡ್ಕೋಬಹುದು ನಾವು. ಕ್ಲಾರಿಟಿ ಬರ್ತಿದೆ? ಅಷ್ಟು ಸರ್ವರ್ಸ್ಗೆ, ಲ್ಯಾಪ್ಟಾಪ್ಸ್ಗೆ, ಮೊಬೈಲ್ಸ್ಗೆ ಮಾಡ್ಕೋಬಹುದು. ಈಗ ಯಾವ್ದೇ IP ಅಡ್ರೆಸ್, ಈಗ ಎಕ್ಸಾಂಪಲ್ 10.
ಗೋ ಇನ್ ಎಮ್ಯೂ 10.0.0/16 ಕೊಟ್ಟಿದ್ದೀನಿ ಅಂತಂದ್ರೆ ಇಲ್ಲಿ ಫಸ್ಟ್ 2 ರಿಸಲ್ಟ್ ಆಗಿರುತ್ತೆ, ಲಾಸ್ಟ್ 2 ನಾವು ಮಾಡ್ಕೋಬಹುದು. ಈಗ 10.0 ಹಿಂಗೆ ಇರಲಿ, ಇಲ್ಲಿ ನಾನು 1.0 ಮಾಡ್ತೀನಿ, 1.2 ಮಾಡ್ತೀನಿ, 1.3, ಇದು 255 ಆಗೋಯ್ತು, 254 ಆಗೋಯ್ತು. ನೆಕ್ಸ್ಟ್ ಇದು 1 ಇರೋದು 2 ಆಗುತ್ತೆ, 2.0, 2.1, 2.3, 254 ಆಗೋಯ್ತು, ಮತ್ತೆ 3 ಆಗುತ್ತೆ, 3.2, ಇದೆಲ್ಲ ಆಗಿದ್ಮೇಲೆ ಲಾಸ್ಟ್ ಇದು ಕೌಂಟ್ ಆಗುತ್ತೆ. ಹಂಗೆ ನಾವು 65,000 ಮಾಡ್ಕೋಬಹುದು. ಅರ್ಥ ಆಗ್ತಿದೆ? ಕ್ಲಾಸ್ ಬಿ ಅರ್ಥ ಆಯ್ತಾ? Yes, sir. Subnets are nothing but I am dividing my big network into small pieces. ಅರ್ಥ ಆಯ್ತಾ? I'll tell you how I'll be dividing, don't worry. As of now understand ಯಾವ ತರ ಆಗ್ತಿದೆ, ಎಷ್ಟು IP address ಬರ್ತಿದೆ ಅಂತೇಳಿ. ನೆಕ್ಸ್ಟ್ ಥಿಂಗ್, ಇಲ್ಲಿ ಎಷ್ಟು ಹೋಸ್ಟ್ ಇದಾವೆ? Three, sir. 3. ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗ್ತೀನಿ. 2 to the power, I mean 8 plus 8 plus 8 ಎಷ್ಟು? 24. 24. 2 to the power of 24. ಇಲ್ಲಿದೆ ನೋಡಿ 20. ನಂಬರ್, ಆಯ್ತಾ? ನೀವ್ ಮಾಡಕ್ ಹೋಗ್ಬೇಡಿ, ಇಲ್ಲಿದೆ ನಂಬರು, ಆಯ್ತಾ? 24 ಇಲ್ಲಲ್ಲ ಸರ್? ಹ್ಮ್ 24 ಇದೆಯಾ? 8 8 8 ಎಷ್ಟು ಸರ್? 24. ಹ್ಮ್ ಓಕೆ, 1 8 2 8 3 8 1 2 3 ಅಲ್ವಾ? Okay. ಅರ್ಥ ಆಯ್ತಾ? ಈಗ ನಾನು 10 to the power of 0.0.0 ತಗೊಂಡು /8 ತಗೊಂಡ್ರೆ ಫಸ್ಟ್ ಒನ್ ರಿಸರ್ವ್ ಆಗಿರುತ್ತೆ. ಇವು ಮೂರು ಚೇಂಜ್ ಆಗ್ಬೋದಾ? ಈಗ ಎಷ್ಟು IP ಅಡ್ರೆಸ್ ಚೇಂಜ್ ಮಾಡ್ಕೋಬಹುದು ನಾನು? ಇಷ್ಟು IP ಅಡ್ರೆಸ್ ನಾನು ಅಸೈನ್ ಮಾಡ್ಕೋಬಹುದು. ಸೊ ಇದಕ್ಕೆ ಇಂಡೈರೆಕ್ಟ್ ಆಗಿ ನಾವು /8 ಅಂತ ಹೇಳಿ ಕರಿಬಹುದು ಕ್ಲಾಸ್ ಹೇಗೆ, ಇದಕ್ಕೆ /16 ಅಂತ ಹೇಳಿ ಕರಿಬಹುದು, ಇದಕ್ಕೆ /24 ಅಂತ ಹೇಳಿ ಕರಿಬಹುದಾ? ರೈಟ್? Yes, sir. ನೀವು ಇದೇ ಕ್ಲಾಸ್ಗೆ ಕ್ಲಾಸ್ ಹೇಗೆ /8 ತಗೋಬೇಕಾ, 16 ತಗೋಬೇಡ್ದಾ ಅಂತೇಳಿ ಕೇಳ್ಬೋದು. ಯು ಕ್ಯಾನ್ ಟೇಕ್ ಇಟ್, ನೋ ಒನ್ ಆರ್ ಆಸ್ಕಿಂಗ್ ಯು ಟು ಡೋಂಟ್ ಟು ಟೇಕ್, ಬಟ್ ಇವು ಮೂರ್ ನೀವು ಕಲ್ತ್ಕೊಂಡ್ರೆ ಇಟ್ ವಿಲ್ ಬಿ ವೆರಿ ಸ್ಟ್ಯಾಂಡರ್ಡ್ ಫಾರ್ ಯು. ಲೆಟ್ ಮಿ ಶೋ ಯು ಇನ್ ಒನ್ ಕ್ಯಾಲ್ಕುಲೇಟರ್. ನೋಡಿ, ನಾನು ಒಂದು IP ಅಡ್ರೆಸ್ ನಾನು ಅಸೈನ್ ಮಾಡಬೇಕು ಅಂತಂದ್ರೆ ನನ್ನ ಕಂಪನಿಗೆ, ನನ್ನ ಕಂಪನಿಯಲ್ಲಿ ಯಾರೇ ಆಗಿರ್ಲಿ ಈ IP ಅಡ್ರೆಸ್ ಅಸೈನ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಯಾವ IP ಅಡ್ರೆಸ್? ಲೆಟ್ ಮಿ ಶೋ ಯು. ಇಲ್ಲಿಗೆ ಬಂದ್ಬಿಟ್ಟು ಯಾವುದೇ IP ಅಡ್ರೆಸ್ 10 ಇಂದ ಸ್ಟಾರ್ಟ್ ಆಗಬೇಕು. ನನಗೆ ಎಷ್ಟು IP ಅಡ್ರೆಸ್ ಬೇಕು ಅನ್ಕೊಂಡಿದ್ದೀನಿ ನಾನು? 2000 IP ಅಡ್ರೆಸ್ ಒಂದು 64,000 ಬೇಕು ಅಂತಂದ್ರೆ ನಾನು /16 ತಗೋಬೋದಾ ಇಲ್ಲಿ? ಹಾ ನೋಡಿ, Yes, ಒಂದು sir. ಕಲರ್ ಆಯ್ತು ನೋಡಿ, ಇಲ್ಲೊಂದು ಕಲರ್ ಆಗ್ತದೆ. 16 ತಗೊಂಡ್ರೆ ಇಲ್ಲಿ ಗಂಟ ಕಲರ್ ಆಗ್ಬೇಕು. 8 plus 8 ಎಷ್ಟು ಆಯ್ತಾ? ಇವೆರಡು ಏನಾಗುತ್ತೆ? ರಿಸರ್ವ್ಡ್. ಯು ಕಾಂಟ್ ಚೇಂಜ್ ದಿಸ್ ಬೋತ್. ಕ್ಲಿಯರ್? Yes, ಬಟ್ sir. ಯು ಕ್ಯಾನ್ ಚೇಂಜ್ ದಿಸ್ ಬೋತ್. ಇದು ಚೇಂಜ್ ಆಗ್ಬಿಟ್ಟು ಎಲ್ಲ ಲ್ಯಾಪ್ಟಾಪ್ಸ್ಗೆ ಮೊಬೈಲ್ಸ್ಗೆ ಅಸೈನ್ ಆಗ್ತಾ ಹೋಗುತ್ತೆ. ಓಕೆ, ಈಗ ನನಗೆ 64,000 ಬೇಡ, 65,000 ಬೇಡ, ನನಗೆ ಇನ್ನ ಕಮ್ಮಿ ಬೇಕು ಅಂತಂದ್ರೆ ಐ ಕ್ಯಾನ್ ಗೋ ಫಾರ್ ಲೈಕ್ ದಿಸ್ 17 ಅಂದ್ರೆ ಇದೆಲ್ಲ ರಿಸರ್ವ್ಡ್ ಆಗುತ್ತೆ. ಅರ್ಥ ಆಗ್ತಿದೆ? Okay. ನನಗಿನ್ನ Yes, sir. ಎಷ್ಟು IP ಅಡ್ರೆಸ್? 32,000 ಆಯ್ತು. ನನಗೆ ಇನ್ನ ಕಮ್ಮಿ ಬೇಕು ಅಂತಂದ್ರೆ ಅಲ್ಲಿ ಗೋ ಫಾರ್ 18. ಎಷ್ಟಾಯ್ತು? 16,000 IP ಅಡ್ರೆಸ್. ಓಕೆ, ಇದೆಲ್ಲ ರಿಸರ್ವ್ಡ್ ಆಯ್ತು. ನನಗೆ ಇನ್ನ ಕಮ್ಮಿ ಬೇಕಾ? 19ಗೆ ಹೋಗ್ತೀನಿ, /19. ಆ ತರ ನೀವು ಏನಾದ್ರೂ ತಗೋಬಹುದು. ಈ ಸ್ಲಾಶ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಗೆ ಎಷ್ಟು IP ಅಡ್ರೆಸ್ ಬರುತ್ತೆ ನಿಮ್ಮ ನೆಟ್ವರ್ಕ್ಗೆ ಅಂತ. ಆಯ್ತಾ? ನನಗೆ 8,000 ಬೇಡ, ನಾನು ಇನ್ನ ಕಮ್ಮಿ ಹೋಗ್ತೀನಿ 4,000. ನಾನು ಇನ್ನ ಕಮ್ಮಿ ಹೋಗ್ತೀನಿ 21,000 ಹೋದ್ರೆ ನನಗೆ ಬೇಕಾಗಿರೋ 2,000 ಬಂತು. ಸೊ ನಾನು ಇದರಲ್ಲಿ ನಾನು ನೆಟ್ವರ್ಕ್ ಬಿಲ್ಡ್ ಮಾಡ್ಬೋದು ಬೈ ಯೂಸಿಂಗ್ ದಿಸ್. ಕ್ಲಾರಿಟಿ ಬಂತ? ನಾನು ಕ್ಲಾಸ್ ಎ ಬೇಡ, ನಾನು ಕ್ಲಾಸ್ ಸಿ ತಗೋಬೇಕಾ? ಕ್ಲಾಸ್ ಸಿ ಕೂಡ ನಾನು ತಗೋಬಹುದು. ಅರ್ಥ ಆಗ್ತಿದೆ ಎಲ್ಲರಿಗೂ? Yes, sir. Yes, sir. ಈ ತರ ನಾವು ಕ್ಲಾಸಸ್ ತಗೋಬಹುದು. ಕ್ಲಾಸಸ್ ಎ, ಕ್ಲಾಸ್ ಬಿ, ಕ್ಲಾಸ್ ಸಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿಗೆ ಎಂಡ್ ಆಗುತ್ತೆ. ಅದೇ ತರ ನಿಮ್ಗೆ ಕ್ಲಾರಿಟಿ ಬಂದಿದೆ. /8 ಎಲ್ಲಿ ಯೂಸ್ ಮಾಡ್ತೀವಿ, ಸ್ಲಾಶ್ಗಳು ಎಲ್ಲಿ ಯೂಸ್ ಮಾಡ್ತಿದೀವಿ ನೆಟ್ವರ್ಕ್ ಒಳಗಡೆ, ನಿಮ್ಗೆ ಅರ್ಥ ಆಯ್ತು? ಕ್ಲಿಯರ್ Okay. ಎಲ್ಲರಿಗೂ? ನಾವು ಯಾವುದೇ ನೆಟ್ವರ್ಕ್ ಕ್ರಿಯೇಟ್ ಮಾಡ್ತಿದೀವಿ ಅಂತಂದ್ರೆ ನಾವು ಈ ತರ /ಯೂಸ್ ಮಾಡ್ಬಿಟ್ಟು ಯಾವ ಕ್ಲಾಸ್ ತಗೋಬೇಕು ಡಿಸೈಡ್ ಮಾಡ್ತೀವಿ. ಇಲ್ಲಿ ಏನಾದ್ರೂ ನಾನು /16 ತಗೊಂಡ್ರೆ ಎಷ್ಟು IP ಅಡ್ರೆಸ್ ರಿಸರ್ವ್ ಆಗಿದೆ ಇದು ಚೇಂಜ್ ಮಾಡಕ್ಕಾಗಲ್ಲ. ಬಟ್ ಐ ಕ್ಯಾನ್ ಚೇಂಜ್ ದಿಸ್ ಅಲ್ವಾ? ಸಬ್ನೆಟ್ಸ್ ಕ್ರಿಯೇಟ್ ಮಾಡ್ಬೋದಾ ಒಳಗಡೆ? ಇನ್ನು ಈಗ ಒಂದು ನೆಟ್ವರ್ಕ್ ಬಿಲ್ಡ್ ಮಾಡ್ತೀನಿ ವಿತ್ ದಿಸ್ 192. ಲೆಟ್ ಮಿ ಡ್ರಾ ಇನ್ ಎ ಪೇಂಟ್. ಓಕೆ, ಪೇಂಟ್ ಅಲ್ಲಿ ಡ್ರಾ ಮಾಡಿ ತೋರಿಸ್ತೀನಿ ನಿಮಗೆ. ಇಟ್ ವಿಲ್ ಬಿ ವೆರಿ ಕ್ಲಿಯರ್ ಫಾರ್ ಯು. ಒಂದು ಪೇಂಟ್ ಅಲ್ಲಿ ನಾನೊಂದು ನೆಟ್ವರ್ಕ್ ನ ಬಿಲ್ಡ್ ಮಾಡ್ತಿದ್ದೀನಿ, ನನ್ನ ಕಂಪನಿ ನೆಟ್ವರ್ಕ್. ಆಯ್ತಾ? ಓಕೆ, ಇಲ್ಲಿ ನಾನು ಏನಂತ ಕೊಡ್ತೀನಿ? 192.0.0.0/16 ಕೊಟ್ರೆ ಏನಾಗುತ್ತೆ? First two take same. ಹಾ, ಫಸ್ಟ್ ಡೂ ಬಂದ್ಬಿಟ್ಟು ರಿಸರ್ವ್ ಆಗಿದೆ, ಲಾಸ್ಟ್ Reserved. ಬಂದ್ಬಿಟ್ಟು ವಿ ಕ್ಯಾನ್ ಚೇಂಜ್. ಈಗ ಈ ನೆಟ್ವರ್ಕ್ ಒಳಗಡೆ ನನಗೆ ಇದರಲ್ಲಿ ಡೆವಲಪರ್ಸ್ಗೆ ಸಪರೇಟ್ IP ಅಡ್ರೆಸ್ ಬೇಕು, ಟೆಸ್ಟರ್ಸ್ಗೆ ಲ್ಯಾಪ್ಟಾಪ್ಸ್ಗೆ ಸಪರೇಟ್ IP ಅಡ್ರೆಸ್ ಬೇಕು,
ಅದೇ ತರ ನಮ್ಮ ಸರ್ವರ್ ರೂಮ್ ಇರುತ್ತೆ, ಸರ್ವರ್ ರೂಮ್ಗೆ ಒಂದು ಸಪ್ರೇಟ್ ಐಪ್ಯಾಡ್. ನಾನು ಆನ್ ಪ್ರೇಮ್ ಬಗ್ಗೆ ಮಾತಾಡ್ತೇನೆ. ಬೇಕು ಅಂತಂದ್ರೆ ನಾವೇನ್ ಮಾಡ್ಬೋದು ಗೊತ್ತಾ, ಈ ನೆಟ್ವರ್ಕ್ ನಾನು 3 ಪೀಸಸ್ ಆಗಿ ಮಾಡ್ಬೋದು. ಓಕೆ, 3 ಪೀಸಸ್ ಆಗಿ ಯಾವ ಮಾಡ್ಬೋದು, ನನ್ನ ಸರ್ವರ್ಸ್ ಬಂದ್ಬಿಟ್ಟು 200 ಸರ್ವರ್ಸ್ ಇದಾವೆ, ಡೆವಲಪರ್ಸ್ ಬಂದ್ಬಿಟ್ಟು 100 ಮೆಂಬರ್ಸ್ ಇದ್ದಾರೆ, ಟೆಸ್ಟರ್ಸ್ ಬಂದ್ಬಿಟ್ಟು 50 ಜನ ಇದ್ದಾರೆ. ಸೊ ಇದನ್ನ ಯೂಸ್ ಮಾಡ್ಕೊಂಡು ನಾನು ಡಿವೈಡ್ ಮಾಡ್ಕೋಬಹುದು ನೆಟ್ವರ್ಕ್ನ. ಯಾವ ತರ ಡಿವೈಡ್ ಮಾಡ್ಕೋಬಹುದು ಅಂತಂದ್ರೆ, ಲೆಟ್ ಮಿ ಶೋ ಯು. 192.0.0 ಅಲ್ವಾ, ಇಲ್ಲಿಗೆ ಬರ್ತೀನಿ. 192 ಡೆವಲಪರ್ಸ್ ಎಷ್ಟು ಜನ ಇದಾರೆ ಅಂದೆ ನಾನು, ಸರ್ವರ್ಸ್ ಎಷ್ಟು ಇದಾವೆ ಅಂತಂದೆ ನಾನು, 200. 24 100. ತಗೊಳ್ಳದ, 24 ತಗೊಂಡೆ. ಈಗ ಇದು ಕಾಪಿ ಮಾಡ್ಕೊಂಡು ನಾನು ಏನ್ ಮಾಡ್ತೀನಿ, ಇಲ್ಲಿ ಬಂದ್ಬಿಟ್ಟು ಪೇಂಟ್ ಅಲ್ಲಿ ಡೆವಲಪರ್ಸ್ ಹಾಕ್ತೀನಿ. ಇಲ್ಲಿ ಇದು ಸರ್ವರ್ಸ್ ಅಂತೇಳಿ ಅನ್ಕೊಳ್ಳಿ, ಆಯ್ತಾ. ಸರ್ವರ್ಸ್ ಇಲ್ಲಿಗೆ ಬಂದ್ಬಿಟ್ಟು ನಾನು 192.0.0. ಏನಂತ ಕೊಟ್ಟೆ ನಾನು ಇಲ್ಲಿ, 24. 24 ಕೊಟ್ರೆ ನನ್ನ ನೆಟ್ವರ್ಕ್ ಒಳಗಡೆ ಈ IP ಅಡ್ರೆಸ್ ಇಂದ ಇದನ್ನ ಈ ನೆಟ್ವರ್ಕ್ ನಾನು ಡಿವೈಡ್ ಮಾಡ್ತಿದ್ದೀನಿ ಅಲ್ವಾ. ಒಂದು ಕೇಕ್ ತಗೊಂಡಿದ್ದೀನಿ, ಕೇಕ್ ನ ಒಂದು ಪೀಸ್ ಆಗಿ ಮಾಡಿದ್ದೀನಿ. ಅದು ದೊಡ್ಡ ಪೀಸ್ ಬೇಕಾ ಚಿಕ್ಕ ಪೀಸ್ ಬೇಕಾ ನಾನ್ ಡಿಸೈಡ್ ಮಾಡ್ಬಿಟ್ಟು 24 ಕೊಟ್ಟಿದ್ದೀನಿ ಇಲ್ಲಿ, ಆಯ್ತಾ. ಈಗ ಎಷ್ಟು IP ಅಡ್ರೆಸ್, 254 IP ಅಡ್ರೆಸ್ ಸರ್ವರ್ಸ್ಗೆ ನಾನು IP ಅಡ್ರೆಸ್ ಅಸೈನ್ ಮಾಡ್ಬೋದು ಫ್ರಮ್ ಹಿಯರ್. ಅದೇ ತರ ಇನ್ನೊಂದು, ನನ್ನ ಪ್ರಿಂಟರ್ಸ್ ಮತ್ತೆ ಜೆರಾಕ್ಸ್ ಮಿಷಿನ್ಗೂ ಅದಕ್ಕೂ IP ಅಡ್ರೆಸ್ ಬೇಕು ಅಂತಂದ್ರೆ ಒಂದು 10 IP ಅಡ್ರೆಸ್ ಬೇಕು ನನಗೆ, ಜಾಸ್ತಿ ಬೇಡ. ಸೊ 10 IP ಅಡ್ರೆಸ್ ಬೇಕು ಅಂತ ನಾನು ಏನ್ ಮಾಡ್ತೀನಿ, ಕ್ಯಾಲ್ಕುಲೇಟರ್ ಓಪನ್ ಮಾಡ್ತೀನಿ. ಇಲ್ಲಿಗೆ ಬಂದ್ಬಿಟ್ಟು ಒಂದು 30 ತಗೊಳ್ಳ, ಆರ್ 29 ತಗೊಂತೀನಿ, ಆರ್ 28 ತಗೊಂತೀನಿ. ನೋಡಿ 16 IP ಅಡ್ರೆಸ್ ಬಂತು. ಸೊ ನಾನು ಇಲ್ಲಿಗೆ ಬಂದ್ಬಿಟ್ಟು ಸ್ಲಾಶ್ ಏನಂತ ಕೊಡ್ತೀನಿ, 16 ಕೊಡ್ತೀನಾ? 16 ಕೊಟ್ರೆ ಎಷ್ಟು IP ಅಡ್ರೆಸ್? 29 sir. 29. 29. ಓಕೆ, 29 ಕೊಡ್ತಾ ಇದ್ದೀನಿ. ಇಲ್ಲಿ 29 ಕೊಟ್ರೆ ಎಷ್ಟು ರಿಸರ್ವ್ ಆಗಿದಾವೆ ನೋಡಿ, ಇಲ್ಲಿ ಎಷ್ಟು ರಿಸರ್ವ್ 16. ಆಗಿದಾವೆ ಸರ್? Hello. ಇವೆಲ್ಲ ರಿಸರ್ವ್ ಆಗಿದೆ. ಎಷ್ಟು ಖಾಲಿ ಇದೆ ಇನ್ನ? 4 ಖಾಲಿ. 2 to the power of 4 ಎಷ್ಟು? 2 into 2 into 2 ಎಷ್ಟು 16. ಅಲ್ವಾ? ಬಂತಾ ಇಲ್ಲಿ? Yes sir. ಈ ತರ ನಾವು ಈ ಕ್ಯಾಲ್ಕುಲೇಟರ್ ಲಿಂಕ್ ಕಳಿಸ್ತೀನಿ. ನಾನು ಹೇಳ್ತಿದ್ದೀನಿ ನೋಡಿ, ನಾನು ಇಂಡಸ್ಟ್ರಿಯಲ್ ಇದ್ದುಬಿಟ್ಟು ಕೂಡ ನನಗೆಲ್ಲ ಗೊತ್ತಿಲ್ಲ. ನಾನು ಈ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಬಿಟ್ಟು ಡಿಸೈನ್ ಮಾಡ್ತೀನಿ ನೆಟ್ವರ್ಕ್ ನ. ಕ್ಲಾರಿಟಿ ಬಂತು ಎಲ್ಲಾರ್ಗು? ಈ ಸ್ಲಾಶ್ ಏನಕ್ಕೆ ಯೂಸ್ ಮಾಡ್ತಾರೆ ಅರ್ಥ ಆಯ್ತಾ? ನಮ್ಗೆ ಎಷ್ಟು IP ಅಡ್ರೆಸ್ ಬೇಕಾ ಈ ಸ್ಲಾಶ್ ಡಿಸೈಡ್ ಮಾಡುತ್ತೆ. ಕ್ಲಾಸಸ್ IP ಅಡ್ರೆಸ್ ಕ್ಲಾಸಸ್ ಅರ್ಥ ಆಯ್ತಾ? ಪಬ್ಲಿಕ್ IP ಅಡ್ರೆಸ್ ಅರ್ಥ ಆಯ್ತಾ? ಪ್ರೈವೇಟ್ IP ಅಡ್ರೆಸ್ ಅರ್ಥ ಆಯ್ತಾ? Yes sir. 8 ಬಿಟ್ಸ್ ಅಂದ್ರೆ ಏನು, 32 ಬಿಟ್ಸ್ ಅಂದ್ರೆ ಏನು, ಎಲ್ಲರಿಗೂ ಅರ್ಥ ಆಯ್ತು? Yes sir. I'll wait for 3 minutes. If you have any questions, you can ask me. Sir, slash the limit ilva sir? 32 ಈಗ 32 ಕೊಟ್ರೆ ಇಲ್ಲಿ ಎಲ್ಲ ಆಗೋಯ್ತಲ್ಲ, Yes sir. ಒಂದೇ IP ಅಡ್ರೆಸ್ ಬರೋದು. Okay, thank you. ಓಕೆ, 8 ಕೊಟ್ರೆ ಇಷ್ಟು IP ಅಡ್ರೆಸ್ ಬರುತ್ತೆ. 7ಗೆ ಹೋಗೋದ ನೋಡೋದು ಏನಾಗುತ್ತೆ, ಇಷ್ಟು ಬರುತ್ತೆ. 5 ಯಾರು 7 8 ಯಾರು ಯೂಸ್ ಮಾಡ್ತಾರೆ ಸರ್ ಇಷ್ಟು IP ಅಡ್ರೆಸಸ್? ತುಂಬಾ ಕಮ್ಮಿ ಅಲ್ವಾ. ಸೊ ವಿಲ್ ಬಿ ಯೂಸಿಂಗ್ /16 ಆರ್ 24 ಜಾಸ್ತಿ. ಕ್ಲಿಯರ್? ಬೇಸ್ಡ್ ಆನ್ ಯುವರ್ ನೆಟ್ವರ್ಕ್. ಇದು ನೀವು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಯಾವುದೇ ಪ್ರಾಜೆಕ್ಟ್ ಬಂದಿದೆ ಅಂದ್ರೆ ನಿಮ್ ಕಂಪನಿಗೆ ನೆಟ್ವರ್ಕ್ ಇಂಜಿನಿಯರ್ಸ್ ಇರ್ತಾರೆ. ಅವ್ರ ಕಸ್ಟಮರ್ನ ಕೇಳ್ಬೋದು, ನಿಮ್ಗೆ ಎಷ್ಟು IP ಅಡ್ರೆಸ್ ಬೇಕು ನಿಮ್ ನೆಟ್ವರ್ಕ್ಗೆ. ಅವನೊಂದು 20,000 ಅಂತ ಕೇಳಿದ್ರೆ ನೀವ್ ಏನ್ ಮಾಡ್ತೀರಾ? 20,000 ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? 16ಗೆ 65,000 ಬಂತು, 17 ಮಾಡದ, 32 ಬಂತು, 16 ಮಾಡದ, 13,000. ಅದಕ್ಕೆ ಅಪ್ರಾಕ್ಸಿಮೇಟ್ಲಿ ಐ ಟೇಕ್ 16 ಆರ್ 17. ಕ್ಲಾರಿಟಿ ಬಂತಾ? Yes sir. ಎಕ್ಸಾಕ್ಟ್ಲಿ Yes, ಅಷ್ಟೇ sir. IP ಅಡ್ರೆಸ್ ತಗೊಳಕ್ ಆಗಲ್ಲ, ಹೆಚ್ಚು ಕಮ್ಮಿ ತಗೋಬಹುದು. ಬಟ್ ಹೆಚ್ಚಿದ್ರೆ ಜಾಸ್ತಿ, ಕಮ್ಮಿಕಿನ ಆಲ್ವೇಸ್. ಓಕೆ, ಸ್ವಲ್ಪ ಇದು ಒಂದು ನೋಟ್ ಪ್ಯಾಡ್ ಅಲ್ಲಿ ಬರ್ಕೊಳ್ಳಿ. ನಾನು ಎಕ್ಸ್ಪ್ಲೇನ್ ಮಾಡಿರೋದು ಕ್ಲಾಸಸ್, IP ಅಡ್ರೆಸಸ್, ಸ್ಲಾಶ್ ಅಂದ್ರೆ ಯಾವ ತರ ವರ್ಕ್ ಆಗುತ್ತೆ, ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ನೋ ಪ್ರಾಬ್ಲಮ್. ಈಗ ಇನ್ ಡೆಪ್ತ್ ಆಗಿ ಹೋಗ್ಬೇಕು ಅನ್ನೋದೇನೂ ಇಲ್ಲ. ಒಂದು VPC ಕ್ರಿಯೇಟ್ ಮಾಡಕ್ಕೆ ನಮ್ಗೆ ಇಷ್ಟು ಗೊತ್ತಿದ್ರೆ ಸಾಕು. ಓಕೆ, ಅದು VPC ಯಾವ ತರ ಕ್ರಿಯೇಟ್ ಮಾಡೋದು, ಹೆಂಗೆ ಕ್ರಿಯೇಟ್ ಮಾಡೋದು, ನಾನು ಮಂಡೇ ಕ್ಲಾಸ್ ಅಲ್ಲಿ ನಾನು ಫುಲ್ ಫ್ಲೆಜ್ಡ್ ಆಗಿ VPC ಇಂದ ಸ್ಟಾರ್ಟ್ ಮಾಡ್ತೀನಿ. ಎಲ್ಲರೂ ಡಿಫಿಕಲ್ಟ್ ಅನ್ಕೊಂತಾರೆ ನೆಟ್ವರ್ಕಿಂಗ್, ಬಟ್ ಇಟ್ಸ್ ವೆರಿ ಈಸಿ. ನೆಟ್ವರ್ಕಿಂಗ್ ಇಸ್ ಅ ಓಷನ್, ಐ ನೋ, ಬಟ್ AWS ಅಲ್ಲಿ VPC ಕಾನ್ಸೆಪ್ಟ್ಸ್ ಇಸ್ ವೆರಿ ಈಸಿ. ಐಲ್ ಮೇಕ್ ಯು ಟು ಲರ್ನ್ ಲೈಕ್ ದಟ್. ಆಯ್ತಾ? ಒಂದು ಎಕ್ಸಾಂಪಲ್ಸ್ ಕೊಟ್ಬಿಟ್ಟು, ಒಂದು ರಿಯಲ್ ಟೈಮ್ ಎಕ್ಸಾಂಪಲ್ ಅಂಡ್ ಸಿಲ್ಲಿ ಎಕ್ಸಾಂಪಲ್ಸ್ ಕೊಟ್ಬಿಟ್ಟು ಐಲ್ ಮೇಕ್ ಯು ಅಂಡರ್ಸ್ಟ್ಯಾಂಡ್. ಇಫ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್, ಯು ವಿಲ್ ಬಿ ವೆರಿ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ VPC ಆಲ್ಸೋ. ಎಲ್ಲರಿಗೂ ಅರ್ಥ ಆಯ್ತಾ? ಅರ್ಥ ಆಗಿಲ್ಲೋನವರು ಮೆಸೇಜ್ ಮಾಡಿ ಪರ್ಸನಲ್ ಆಗಿ, ಲೈಕ್ ಇನ್ ಎ ಚಾಟ್ ಬಾಕ್ಸ್. ಇಫ್ ಯು ಅಂಡರ್ಸ್ಟ್ಯಾಂಡ್,
type S. If you're not understanding, type no there. I'm seeing your chat. I want everyone reply. It takes ಸರ್ ಒಂದು just ಸ್ಮಾಲ್ yeah. 127 ನ ಏನಕ್ಕೆ ಲೂಪ್ ಬ್ಯಾಕ್ ಐಪಿ ಅಡ್ರೆಸ್ ಅಂತ ಕರ್ತದೆ ಸರ್? ಅದು ನಮ್ಮ ಲೋಕಲ್ ಲ್ಯಾಪ್ಟಾಪ್ಗೆ ಅಸೈನ್ ಆಗಿರುತ್ತೆ. ಸೊ ಇಟ್ಸ್ ಕಾಲ್ಡ್ ಆಸ್ ಅ ಲೂಪ್ ಬ್ಯಾಕ್. ಸೊ ಇಟ್ಸ್ ನೋವೇರ್ ಯೂಸ್ ಎಕ್ಸೆಪ್ಟ್ ದ ಲೋಕಲ್ ಸಿಸ್ಟಮ್ಸ್, ಲೋಕಲ್ ನೆಟ್ವರ್ಕ್ಗೆ ಯೂಸ್ ಆಗಿರುತ್ತೆ. ಸರ್ ಯಾ. ಒಂದು ಲ್ಯಾನ್ ಅಲ್ಲಿ ಕನೆಕ್ಟ್ ಆಗಿರೋ ಎಲ್ಲ ಡಿವೈಸ್ಗೂ ಪಬ್ಲಿಕ್ ಅಡ್ರೆಸ್ ಸೇಮ್ ಇರುತ್ತಾ? ಡಿಪೆಂಡ್ಸ್ ಆಗುತ್ತೆ. ಇಫ್ ಯು ಆರ್ ಯೂಸಿಂಗ್ ಶೇಡ್ ಅಂತಂದ್ರೆ ಸೇಮ್ ಇರ್ಬೋದು. ಇಫ್ ಯು ಆರ್ ಯೂಸಿಂಗ್, ಈಗ ನೋಡಿ ನಾನು ಆಫೀಸಲ್ಲಿ ಕೂತ್ಕೊಂಡಿದ್ದೀನಿ, ನಾನು ಹೋಗ್ಬಿಟ್ಟು ಈಗ ಆಫೀಸಲ್ಲಿ ಇದ್ದೀನಿ, ನಮ್ಮ ಫ್ರೆಂಡ್ ಲ್ಯಾಪ್ಟಾಪ್ ಅಲ್ಲಿ ಹೋಗ್ಬಿಟ್ಟು ನಾನು IP ಚಿಕನ್ ಅಂತೇಳಿ ಟೈಪ್ ಮಾಡ್ತೀನಿ, ಬಂತು ಈ ತರ ಬರುತ್ತೆ. ದಿಸ್ ಇಸ್ ಅಕ್ಯುರೇಟ್ IP ಅಡ್ರೆಸ್ ಬಂದಿದೆ ನನಗೆ. ನಮ್ಮ ಫ್ರೆಂಡ್ ಲ್ಯಾಪ್ಟಾಪ್ ಅಲ್ಲೂ ಚೆಕ್ ಮಾಡಿದ್ರೆ ಅವನಿಗೂ ಇದೆ IP ಅಡ್ರೆಸ್ ಇರುತ್ತೆ. ಏನಕ್ಕೆ? ಐ ಆಮ್ ಸಿಟಿಂಗ್ ಇನ್ ಒನ್ ರೂಮ್. ಆ ರೂಮ್ ನೆಟ್ವರ್ಕ್ ಎಲ್ಲ ಒಂದು ರೌಟರ್ಗಿದೆ. ಆ ರೌಟರ್ ಬಂದ್ಬಿಟ್ಟು ಒಂದು ಸರ್ವರ್ಗಿದೆ, ಆಫೀಸ್ ಸರ್ವರ್ಗೆ. ಆ ಸರ್ವರ್ಗೆ ಒಂದು IP ಅಡ್ರೆಸ್ ಕೊಂಡ್ಕೊಂಡಿದ್ದಾರೆ ಯಾರು? ನಮ್ಮ ಕಂಪನಿಯವರು. ಓಕೆ, ಇಂಟರ್ನೆಟ್ ಇಂದ ಆ IP ಅಡ್ರೆಸ್ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಸಮ್ ಲಾಟ್ಸ್ ಆಫ್ ಮನಿ ಕೊಟ್ಬಿಟ್ಟು ಮಾಡಿದ್ದಾರೆ ಅವರು. ಸೊ ಸೇಮ್ ಇದೆ ನನಗೂ, ನನ್ನ ಫ್ರೆಂಡ್ಗೂ, ನನ್ನ ಕೊಲಿಗೂ. ಓಕೆ, ಎಸ್ ಅರ್ಥ ಆಗ್ತಿದೆ? ಎಸ್ ಎಸ್ ಅರ್ಥ It ಆಗ್ತದೆ. depends, sir, how you purchase and how you are using it. It depends like that. But AWS will be taking unique IP address. It won't be same. I'll show you out how anta. But Okay, sir. think IP address will always be unique. Public IP address will be unique. Unique ಅಂದ್ರೆ ಏನು? ಎಲ್ಲರಿಗೂ ಸೇಮ್ ಇರಲ್ಲ. ಓಕೆ, ಬಟ್ ನಮ್ಮ ಕೇಸಲ್ಲಿ ಸೇಮ್ ಇದೆ. ಏನಕ್ಕೆ? ವಿ ಆರ್ ಸಿಟಿಂಗ್ ಇನ್ ಒನ್ ನೆಟ್ವರ್ಕ್. ನಾನೊಂದು ನೆಟ್ವರ್ಕ್ಗೆ ಕನೆಕ್ಟ್ ಮಾಡ್ಬಿಟ್ಟಿದ್ದೀನಿ ಎಲ್ಲ ಲ್ಯಾಪ್ಟಾಪ್ಸ್. ಆ ನೆಟ್ವರ್ಕ್ ಒಂದು IP ಅಡ್ರೆಸ್ ಇದೆ ಅಲ್ವಾ? ಈ IP ಅಡ್ರೆಸ್ 182.74.197.50 ನಮ್ಮ ಮನೆ ಪಕ್ಕದಲ್ಲಿ ಕಂಪನಿ ಕೊಡಲ್ಲ ಇದು. ಏನಕ್ಕೆ? ಇಟ್ ಹ್ಯಾಸ್ ಬೀನ್ ಗಿವನ್ ಟು ದಿಸ್, ರೈಟ್? ಇದು ಯೂನಿಕ್, ಅವ್ರಿಗೂ ಸೇಮ್ ಕೊಡಕ್ ಆಗಲ್ಲ. ಅರ್ಥ ಆಗ್ತಿದೆ ಎಲ್ಲಾರ್ಗು? ಫೈನ್. ಈ ಡಯಾಗ್ರಾಮ್ಸ್ ನೋಡಿ ಸರ್ ಇದು ನಿಮ್ಗೆ ಅರ್ಥ? ಕ್ಲಾಸ್ ಸಿ ಅಲ್ಲಿ ಹೇಳಿ. ಇದು ಕ್ಲಾಸ್ ಸಿ ಅಲ್ಲಿ ಇದು 254 ಇದೆ ಅಲ್ಲ ಸರ್? ನಾರ್ಮಲಿ ಇಟ್ ರೇಂಜಸ್ ಫ್ರಮ್ 0 to 255 ಅಂತ ಹೇಳಿದ್ರಲ್ಲ. 255 ಎಲ್ಲಿ? ಲೆಟ್ ಮಿ ಶೋ ಯು ದ ಡಯಾಗ್ರಾಮ್. ಎಲ್ಲಿದೆ ಮ್ಯಾಮ್? ಸರ್ ಈಗ ನೀವು ಇದರಲ್ಲಿ ಬರ್ತಿದೆ ಡಿಸ್ಪ್ಲೇ ಅಲ್ಲಿ 254 ಅಂತ. ಎಲ್ಲಿದೆ 254? ಮ್ಯಾಕ್ಸಿಮಮ್ ನೋಡ್ಸ್ ಇನ್ ನೆಟ್ವರ್ಕ್ 254 ಅಂತ ಇದೆ ಅಲ್ಲ ಸರ್? ಇಲ್ಲಿ ಅದಕ್ಕೆ -2 ಮಾಡಿದೀನಿ ಮ್ಯಾಮ್. ಅದು ಬಂದ್ಬಿಟ್ಟು ಈಗ 250, ಈಗ 2 to the power of, ನೀವು ಹೇಳ್ತಾ ಇರೋದು ಕರೆಕ್ಟ್, 8 ಮಾಡಿದ್ರೆ 256 ಬರುತ್ತೆ. ಯಾಕೆ ಸರ್ ನೀವು 2 ಮೈನಸ್ ಮಾಡಿದ್ದೀರಾ? ವೆರಿ ಗುಡ್ ಕ್ವಶನ್. ಇದು ಬಂದ್ಬಿಟ್ಟು ಬ್ರಾಡ್ಕಾಸ್ಟ್ಗೆ ತಗೊಳುತ್ತೆ. ಇಫ್ ಯು ಸಿ ಹಿಯರ್, ಲೆಟ್ ಮಿ ಶೋ ಯು. ಇಲ್ಲಿ ನೋಡಿ, 2 IP ಅಡ್ರೆಸ್ ನನಗೆ ಏನಂತಾಗಿದೆ? ಒಂದು ಫಸ್ಟ್ IP ಅಡ್ರೆಸ್, ಇನ್ನೊಂದು ಲಾಸ್ಟ್ IP ಅಡ್ರೆಸ್ ಬ್ರಾಡ್ಕಾಸ್ಟ್ಗೆ ತೆಗಿದೆ. ಒಂದು ಬೇಸ್ IP ಅಡ್ರೆಸ್, ಒಂದು ಬ್ರಾಡ್ಕಾಸ್ಟ್. ಅದು ಇಂಟರ್ನಲ್ ಪರ್ಪಸ್ಗೆ ಅವ್ರು ಯೂಸ್ ಮಾಡ್ತಾರೆ 2 IP ಅಡ್ರೆಸ್. ಆಯ್ತಾ? ಯಾವುದೇ ನೆಟ್ವರ್ಕ್ ಅಲ್ಲಿ ಏನೇ ತಗೊಂಡ್ರೆ -2 ಮಾಡ್ಕೊಂತಾರೆ ಅವರು. ಅವ್ರಿಗೆ ಒಳಗಡೆ ಕನೆಕ್ಟ್ ಮಾಡ್ಕೊಳಕ್ ಎಲ್ಲ ಬೇಕಾಗುತ್ತಲ್ವಾ? ಸೊ ಬ್ರಾಡ್ಕಾಸ್ಟ್ IP ಅಡ್ರೆಸ್ ಕಂಪಲ್ಸರಿ 2 ತಗಂತಾರೆ ಅವರು. ಫಸ್ಟ್ IP ಅಡ್ರೆಸ್ ಅಂಡ್ ಲಾಸ್ಟ್ IP ಅಡ್ರೆಸ್. ಕ್ಲಿಯರ್? ಸೊ ಫಸ್ಟ್ IP ಅಡ್ರೆಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಲಾಸ್ಟ್ IP ಅಡ್ರೆಸ್ ನೀವು ಇಲ್ಲಿ ಗಂಟ ಯೂಸ್ ಮಾಡ್ಕೋಬಹುದು ಅಂತ ಅವ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದಾನೆ ನಿಮಗೆ. ಇಫ್ ಯು ಟೇಕ್ 16 ಇಟ್ ವಿಲ್ ಬಿ ಚೇಂಜ್ ಹಿಯರ್. ನೋಡಿ, ಫಸ್ಟ್ IP ಅಡ್ರೆಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಲಾಸ್ಟ್ IP ಅಡ್ರೆಸ್. ಇವೆರಡು ರಿಸರ್ವ್ಡ್ ಅಲ್ವಾ? ಸೊ ಇವೆರಡು ಇಲ್ಲಿ ಸೇಮ್ ಇದೆ, ಇಲ್ಲೂ ಸೇಮ್ ಇದೆ. ಬಟ್ ಇವೆರಡು ರಿಸರ್ವ್ಡ್ ಅಲ್ಲ ಅಲ್ವಾ? ನೋಡಿ, ರಿಸರ್ವ್ಡ್ ಅಲ್ವಲ್ಲ. ಸೊ ಇವನು ಚೇಂಜ್ ಮಾಡ್ಕೊಂತಿದ್ದಾನೆ, ಇಲ್ಲಿ ಚೇಂಜ್ ಮಾಡ್ಕೋಬಹುದು. ಕ್ಲಿಯರ್? ಮತ್ತೆ ನಾವು ಇಷ್ಟು IP ಅಡ್ರೆಸ್ ಬರುತ್ತೆ ಇದೆಲ್ಲ ಮಾಡ್ತಾ ಹೋದ್ರೆ ಅಲ್ವಾ? ಫಸ್ಟ್ 2 IP ಅಡ್ರೆಸ್, ಫಸ್ಟ್ IP ಅಡ್ರೆಸ್ ಅಂಡ್ ಲಾಸ್ಟ್ IP ಅಡ್ರೆಸ್ ವಿಲ್ ಬಿ ಯೂಸಿಂಗ್ ಫಾರ್ ಇಂಟರ್ನಲ್ ಪರ್ಪಸ್. ಬ್ರಾಡ್ಕಾಸ್ಟ್ ಗೆ ಯೂಸ್ ಮಾಡ್ಕೊಂತಾರೆ ಯಾವುದೇ ನೆಟ್ವರ್ಕ್ಸ್ ಅಲ್ಲಿ. So I'm sending this link. This is very useful link and you can use until you're in IT. If you're not in IT or if you're learning something, you can use this tool like anything. ಇದೊಂದೇ ಅಲ್ಲ, there are multiple. ಈಗ ಹೋಗ್ಬಿಟ್ಟು ನಾನು CICDR calculator ಅಂತ ಹೊಡೆದ್ರೆ there are multiple calculators, but I am comfortable with this. Okay, online there are multiple calculators if you open, but I am comfortable with the link which I am showing you. There are multiple calculators ನೋಡಿ ಅಲ್ವಾ? ಬಟ್ ನಾನ್ ತೋರಿಸಿರೋ ಕ್ಯಾಲ್ಕುಲೇಟರ್ ಇಟ್ಸ್ ವೆರಿ ಈಸಿ ಅಂಡ್ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್ ಫಾರ್ ಯು ಪೀಪಲ್. ಇಲ್ಲಿ ನೋಡಿ, ಇದು ಕಲರ್ ಆಗ್ತಿದೆ, ಇದಕ್ಕಿಂತ ಚೆನ್ನಾಗಿ ಯಾರು ಡಿಸೈನ್ ಮಾಡಿರ್ತಾರೆ ಅಲ್ವಾ? ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಲ್ಯಾಂಗ್ವೇಜ್ ಬರ್ದಿರ್ತಾರೆ, ದಟ್ ಹ್ಯಾಪನ್ಸ್, ನೋ ಪ್ರಾಬ್ಲಮ್. ಅರ್ಥ ಆಯ್ತಾ ಎಲ್ಲರಿಗೂ IP ಅಡ್ರೆಸಸ್?
ಸರ್ ಈ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ದೇನೆ ಹೆಂಗೆ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಅದನ್ನ? ಪ್ರಾಕ್ಟೀಸ್ ಮ್ಯಾಮ್, ಓಕೆ. ಸೊ ಪ್ರಾಕ್ಟೀಸ್ ಫಾರ್ ಮಾಡಿ. ಎಕ್ಸಾಂಪಲ್ ಈಗ 1000 PC ನಮಗೆ ಅಸೈನ್ ಮಾಡಬೇಕು IP ಅಡ್ರೆಸ್ ಆದ್ರೆ ಪ್ರಾಕ್ಟೀಸ್ ಮಾಡ್ಬೇಕು ಮ್ಯಾಮ್. ಯು ಹ್ಯಾವ್ ಓಕೆ ಟು ಪ್ರಾಕ್ಟೀಸ್. ಅದು ಒಂದೇ ದಿನ ಹಿಂಗ್ ನೋಡಿದ್ರೇನೆ ಬರಲ್ಲ ಅದು. ಯು ಹ್ಯಾವ್ ಟು ಕೀಪ್ ಆನ್ ಪ್ರಾಕ್ಟೀಸಿಂಗ್. ಒಂದು ನೋಟ್ಬುಕ್ ಅಲ್ಲಿ ಬರ್ಕೊಳ್ಳಿ 16 ಅಂದ್ರೆ ಎಷ್ಟು IP ಅಡ್ರೆಸ್ ಬರ್ತಿದೆ. ಬೈ ಆಟ್ ಹೊಡಿಯೋದ್ರು ಓಕೆ ಪರವಾಗಿಲ್ಲ. ಇಟ್ ಡಿಪೆಂಡ್ಸ್ ಆನ್ ಯುವರ್ ಮೆಮೊರಬಲ್. ನಾನು ಹೇಳ್ತಿದ್ದಿಲ್ಲ, ಈವನ್ ಐ ಆಮ್ ನಾಟ್ ಸ್ಮಾರ್ಟ್ ಇನ್ ದಿಸ್, ಬಟ್ ಓಕೆ ಐ ಯೂಸ್ ಇಂಟರ್ನೆಟ್ ಟು ಬಿಕಮ್ ಸ್ಮಾರ್ಟ್. ಓಕೆ. ನೋ ಓಕೆ ಒನ್ ಸರ್. ವಿಲ್ no one will tell you don't use internet and tell me the answer. What they want, end result, I want output, make it done by this time ಅಂತೇಳಿ ಕೇಳ್ತಾನೆ ಅವನು. ನನಗೆ ನಾಳೆ ಬೆಳಗ್ಗೆ ಈ ಟಾಸ್ಕ್ ಕಂಪ್ಲೀಟ್ ಆಗಿರ್ಬೇಕು. ನೀನ್ ಇಂಟರ್ನೆಟ್ ಯೂಸ್ ಮಾಡ್ತೀಯಾ ಏನ್ ಮಾಡ್ತೀಯಾ ನಿನ್ಗೆ ಬಿಟ್ಟಿರೋದು ಅಲ್ವಾ. ಐ ವಾಂಟ್ ದ ಟಾಸ್ಕ್ ಹ್ಯಾಸ್ ಟು ಬಿ ಕಂಪ್ಲೀಟೆಡ್ ಅಷ್ಟೇ. ಇಟ್ಸ್ ಮೈ ವೇ ಆಫ್ ಡೂಯಿಂಗ್, ಮೈ ಸ್ಟೈಲ್. AI ಟೂಲ್ ಯೂಸ್ ಮಾಡ್ತೀನಿ, ಏನೋ ಮಾಡ್ಬಿಟ್ಟು ನಾನು ಔಟ್ಪುಟ್ ತೆಗಿತೀನಿ. ನಿನಗೆ ಏನ್ ಬೇಕು ಔಟ್ಪುಟ್ ಬೇಕು ತಗೋ. ರೈಟ್. ಸೊ ನಾವು ಅಲ್ಲಿ ನಂಬರ್ ಚೇಂಜ್ ಮಾಡ್ಕೋತಾ ಹೋದ್ರೆ ನಮ್ಗೆ ಎಷ್ಟು IP ಅಡ್ರೆಸ್ ಬೇಕು ಅನ್ನೋದು ಇಲ್ಲಿ ಕೌಂಟ್ ಅಲ್ಲಿ ಬರುತ್ತೆ. ಸೊ ನಾನು ಅದನ್ನ ಯೂಸ್ ಮಾಡಿ. ತೋರಿಸಿದ್ದೀನಲ್ಲ ಮ್ಯಾಮ್, ಐ ಅದೇ ಹ್ಯಾವ್ ಅದೇ ಶೋಡ್ ಯು. ಓಕೆ ರೈಟ್. ಓಕೆ. ಇಟ್ ಆಕ್ಚುಲಿ ಎಸ್ ಡಿಪೆಂಡ್ಸ್. ಸಬ್ನೆಟ್ಸ್ ಅನ್ನೋದು ಇಲ್ಲಿ ಡಿಪೆಂಡ್ ಆಗುತ್ತೆ. ಸಬ್ನೆಟ್ಸ್ ಅನ್ನೋದು ಇದು ಚೆನ್ನಾಗಿ ಕೊಟ್ಟಿದ್ದಾನೆ ನೋಡಿ ಡಯಾಗ್ರಾಮ್. ಐ ವಿಲ್ ಶೇರ್ ದಿಸ್ ಡಯಾಗ್ರಾಮ್ ಆಲ್ಸೋ. ನಾನು ಏನೆಲ್ಲ ಗ್ರೂಪ್ ಅಲ್ಲಿ ಇಲ್ಲಿ ಹಾಕ್ತೀನೋ ಯಾರಾದ್ರೂ ಒಬ್ರು ಇನಿಷಿಯೇಟ್ ತಗೊಂಡು ದೇ ಹ್ಯಾವ್ ಟು ಪುಟ್ ಇಟ್ ಇನ್ ಟೆಲಿಗ್ರಾಮ್ ಗ್ರೂಪ್ ಸೊ ದಟ್ ಎವ್ರಿ ಒನ್ ವಿಲ್ ಬಿ ಹ್ಯಾವಿಂಗ್. ಇದು ಕಾಲ್ ಆಗಿದ್ಮೇಲೆ ಇದು ಹೊಟ್ಟೋಗ್ಬಿಡುತ್ತೆ ಮತ್ತೆ. ಓಕೆ, ಅರ್ಥ ಆಗ್ತಿದೆ? Yes. So I send you this image also. This is very nice if you see ಅಲ್ವಾ. ಇಲ್ಲಿ ನೋಡಿ ಹೋಸ್ಟ್ ಒಂದು ಎಷ್ಟು ಹೋಸ್ಟ್ 3 ಇದಾವೆ ಕ್ಲಾಸಿಗೆ. ಏನಕ್ಕೆ ಅವನು ಡಿಫಾಲ್ಟ್ ಆಗಿ 255 ರಿಸರ್ವ್ ಮಾಡಿದ್ದಾನೆ ಈ ತರ. ಇದು ಬಂದ್ಬಿಟ್ಟು ಸ್ಲಾಶ್ ಕೊಟ್ಟಿಲ್ಲ ಅವನು. ವಿ ಕ್ಯಾನ್ ಆಲ್ಸೋ ಗೋ ಫಾರ್ ಸ್ಲಾಶ್. ಇದು ಬಂದ್ಬಿಟ್ಟು 8, ಇದು ಬಂದ್ಬಿಟ್ಟು 16, ಇದು ಬಂದ್ಬಿಟ್ಟು 24. ಇದಕ್ಕೆ 8 ಏನಕ್ಕೆ ಅಂತಿದೀವಿ ಅಂತಂದ್ರೆ ಒಂದು ರಿಸರ್ವ್ ಆಗಿದೆ ಅಲ್ವಾ, ಅದಕ್ಕೆ 8. ಎಷ್ಟು ಖಾಲಿ ಇದಾವೆ 3 ಅಲ್ವಾ. ಇಲ್ಲಿ 2 ರಿಸರ್ವ್ ಆಗಿದೆ, ಅದಕ್ಕೆ ಇದಕ್ಕೆ 16. ಇಲ್ಲಿ 3 ರಿಸರ್ವ್ ಆಗಿದೆ, ಅದಕ್ಕೆ ಇದಕ್ಕೆ 24. 8 + 8 + 8. ಅರ್ಥ ಆಯ್ತಾ ಎಲ್ಲರಿಗೂ? Yes. Yes, sir. ಎಸ್ ಸರ್. ಈಗ ಈ IP ಅಡ್ರೆಸ್ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತಾರೆ, ಮಿಕ್ಕಿರೋದು ತಗೊಳ್ಳಿ. 8 + 8 + 8 ಎಷ್ಟು? 24. 24 sir. ಅವಾಗ ನಮಗೆ ಈ ಔಟ್ಪುಟ್ ಬರುತ್ತೆ. ಇದಕ್ಕೆ 8 + 8 16 ಅಲ್ವಾ. 2⁴ ನಮ್ಗೆ ಈ ಔಟ್ಪುಟ್ ಬರುತ್ತೆ. ಇಲ್ಲಿ ಒಂದು ಖಾಲಿ ಇದೆ, 2⁴8 ಈ ಔಟ್ಪುಟ್ ಬರುತ್ತೆ. ಅರ್ಥ ಆಯ್ತಾ? ವೈಸ್ ವರ್ಸ. ಸೊ ಒಂದ್ಸಲಿ ಒಂದು ನೋಟ್ಬುಕ್ ಅಲ್ಲಿ ಬರ್ಕೋಬೇಕು ನೀವು, ಆಯ್ತಾ. ಇನ್ನೊಂದ್ಸಲಿ ರೆಕಾರ್ಡಿಂಗ್ ನೋಡ್ಬೇಕು. ವಿಲ್ ಬಿ ಗೆಟಿಂಗ್ ಎ ಸೂಪರ್ ಕ್ಲಾರಿಟಿ. ಒನ್ ಗೋಗೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೆಕೆಂಡ್ ಗೋಗೆ ನೀವು ನೋಡಿದಾಗ ಇನ್ನ ಅಂಡರ್ಸ್ಟ್ಯಾಂಡ್ ಆಗ್ಬಿಟ್ಟು ನೋಟ್ಸ್ ಮಾಡ್ಕೊಂತೀರಾ. ಥರ್ಡ್ ಗೋಗೆ ನೀವೇ ಪ್ರಾಕ್ಟೀಸ್ ಮಾಡ್ತೀರಾ. ಕ್ಲಿಯರ್? someone were asking something. ಸಬ್ನೆಟ್ ಮಾರ್ಕ್ಸ್ ಯಾವಾಗ್ಲೂ ಫಿಕ್ಸ್ ಆಗಿರುತ್ತೆ ಸರ್, 250 ಆ ತರ. ಸಬ್ನೆಟ್ ಮಾರ್ಕ್ಸ್ ಅಲ್ಲಿ ಸರ್ ಇದು 255. ಲೆಟ್ ಮಿ ಶೋ ಯು ದಟ್ ಆಲ್ಸೋ. ಬನ್ನಿ, ಐ ಆಮ್ ಟೇಕಿಂಗ್ 16. ಓಕೆ, 16 ತಗೊಂಡೆ. ಏನಿದೆ ಇಲ್ಲಿ ನೆಟ್ ಮಾಸ್ಕ್. ಈಗ 17 ತಗೊಂಡ್ರೆ ಚೇಂಜ್ ಆಗುತ್ತೆ. ಏನಾಯ್ತು? ಚೇಂಜ್ ಆಯ್ತಾ? ಬೇಡ, 8 ತಗೊಳ್ಳೋದ. 255 ಇದೆ. ನಿಮ್ ಡೌಟ್ ಇದೆ ಅಲ್ವಾ. ಈಗ ನಾನು 9 ತಗಂತೀನಿ. ಚೇಂಜ್ ಆಯ್ತಾ? ರೈಟ್. 10 ತಗಂತೀನಿ. ಈಗ ನಮ್ ಸಬ್ನೆಟ್ ಮಾಸ್ಕಿಂಗ್ ನೋಡೋದ, ನನ್ನ ನೆಟ್ವರ್ಕ್ ಸಬ್ನೆಟ್ ಮಾಸ್ಕಿಂಗ್ ಏನಂತಿದೆ, 255, 254 ಸಮಥಿಂಗ್ ಇದೆ. ಅಂದ್ರೆ ದೇ ಹ್ಯಾವ್ ಯೂಸ್ಡ್ ಕ್ಲಾಸ್, ಐ ಮೀನ್ ಇದು 24 ಯೂಸ್ ಮಾಡಿದಾನೆ ಅವನು. 24 ಕಮ್ಮಿ ಯೂಸ್ ಮಾಡ್ಕೊಂಡಿದ್ದಾನೆ ಅವನು. 24 ಯೂಸ್ ಮಾಡಿದ್ದಾನೆ, ಈ ತರ ಬಂದಿದೆ ಆಯ್ತಾ. ಇನ್ನ ಕಮ್ಮಿ ಯೂಸ್ ಮಾಡಿದ್ದಾನೆ, 23 ಅನ್ಕೊಳ್ಳಿ. ಈ ತರ 23 ಅಲ್ಲ, 22, 21 ಈ ತರ ಯೂಸ್ ಮಾಡಿದ್ದಾನೆ. ಇದೇ ತಾನೇ ನನ್ಗೆ ಬಂದಿರೋದು ನೋಡಿ. 255 to 248 ಏನ್ ಯೂಸ್ ಮಾಡಿದಾನೆ ನನ್ನ ನೆಟ್ವರ್ಕ್ ಆಲ್ರೆಡಿ 21 ಯೂಸ್ ಮಾಡಿದಾನೆ ಅವನು. ಎಷ್ಟು IP ಅಡ್ರೆಸ್? 2000 IP ಅಡ್ರೆಸ್ ಯೂಸ್ ಮಾಡ್ಕೊಂಡಿದ್ದಾನೆ ಅವನು. ಅರ್ಥ ಆಗ್ತಿದೆ? ಈ ತರ ಇದು ಚೇಂಜ್ ಆಗುತ್ತೆ ಬೇಸ್ಡ್ ಆನ್ ದಿ ಸ್ಲಾಶ್. ನೀವು ಚೇಂಜ್ ಮಾಡ್ದಂಗೆಲ್ಲ. If you won't have any questions, I'll be moving to the availability zones and regions. ಆಯ್ತಾ? Fine.